ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಾಗೆ ವೈಭವಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಿನ್ನೆ ಹಬ್ಬ ಇದ್ದಿದ್ದ ಕಾರಣ ತುಂಬ ಬೇಗನೆ ಎದ್ದಿದ್ದೆ. ಅಂದರೆ 4 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ಸಾರಿಸಿ ರಂಗೋಲೆ ಇಟ್ಟು ಒಲೆ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಪ್ರಸಾದ ಕೂಡ ರೆಡಿ ಮಾಡ್ಕೊತಿದ್ದೆ. ಶಾವಿಗೆ ಪಾಯಸದ ಡೀಟೇಲ್ ವಿಡಿಯೋ ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನೈವೇದ್ಯನ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಬೆಳಕಾಗಿತ್ತು. ನಮ್ಮನೆ ಹಿತ್ತಲಲ್ಲೇ ಸಾಕಷ್ಟು ಹೂ ಗಿಡ ಮರ ಇರೋದ್ರಿಂದ ನಾನು ಹೊರಗಡೆಯಿಂದ ಹೂವನ್ನು ಹೆಚ್ಚಿಗೆ ಕೊಂಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸಾಕಷ್ಟು ಹೂವು ನನಗೆ ಇಲ್ಲೇ ಸಿಕ್ಕಿತ್ತು. ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಇಲ್ಲ, ಹಬ್ಬ ಅಂತ ಮಾಡ್ತೀವಿ, ಲಕ್ಷ್ಮಿ ಪೂಜೆ ಮಾಡ್ತೀವಿ. ಅದರ ಜೊತೆಯಲ್ಲಿ ನಾನು ವೈಭವಲಕ್ಷ್ಮಿ ವ್ರತ ಮಾಡ್ತಿದ್ನಲ್ಲ, ಇದು 5ನೇ ವಾರದ ವೈಭವಲಕ್ಷ್ಮಿ ವ್ರತ. ಅದರಿಂದ ವೈಭವಲಕ್ಷ್ಮಿ ವರಮಹಾಲಕ್ಷ್ಮಿ ಎಲ್ಲ ಒಟ್ಟಿಗೆ ಪೂಜೆ ಆಗೋಯ್ತು. ವೈಭವಲಕ್ಷ್ಮಿ ಪೂಜೆಗೆ ಕಲಶ ಸ್ಥಾಪನೆ ಮಾಡಿದ್ದೆ. ಹಾಗೆ ವರಮಹಾಲಕ್ಷ್ಮಿಗೆ ಅಂದ್ಬಿಟ್ಟು ಚಿಲ್ಲರೆ ಕಾಸನ್ನ ಇಟ್ಟು ನಮ್ಮ ಮನೇಲಿ ಪೂಜೆ ಮಾಡೋದು ಪ್ರತೀತಿ. ಹಾಗಾಗಿ ಚಿಲ್ಲರೆ ಕಾಸು ದುಡ್ಡು ಇಟ್ಟು ವರಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಪೂಜೆ ಅದರಲ್ಲಿ ಮಾಡ್ತೀವಿ. ಬೆಳಗ್ಗೆ ಪೂಜೆನ ಕೂಡ 10 ಗಂಟೆ 10:30 ಒಳಗೆ ಮಾಡ್ಕೋಬೇಕಿತ್ತು. ಯಾಕಂದರೆ 10:30 ಮೇಲೆ ರಾಹುಕಾಲ ಬಂದುಬಿಡ್ತಿತ್ತು. ಇನ್ನು ಸಂಜೆನೇ ಪೂಜೆ ಮಾಡೋದಕ್ಕಾಗೋದು ಅಂದ್ಬಿಟ್ಟು ಬೇಗನೆ ಎಲ್ಲನೂ ಕಲಶದಿಂದ ಹಿಡ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನೂ ಶುರು ಮಾಡಿದೆ. ವೈಭವಲಕ್ಷ್ಮಿ ವ್ರತದಲ್ಲೇ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಕೂಡ ಆಗೋಯ್ತು. ಯಾಕಂದರೆ ಅದರಲ್ಲೇ ಅಷ್ಟೋತ್ತರ ಬರುತ್ತೆ, ಲಕ್ಷ್ಮಿ ಆರತಿ ಹಾಡು ಬರುತ್ತೆ, ಸಿದ್ಧಿಲಕ್ಷ್ಮಿ ಸ್ತೋತ್ರ ಬರುತ್ತೆ. ಹೀಗೆ ಪ್ರತಿಯೊಂದು ಕೂಡ ವೈಭವಲಕ್ಷ್ಮಿ ವ್ರತದಲ್ಲೇ ಇರೋದ್ರಿಂದ ವೈಭವಲಕ್ಷ್ಮಿ ಹಾಗೆ ಮಹಾಲಕ್ಷ್ಮಿ ಪೂಜೆನ ಮಾಡಿದೆ. ನಾನು ಪೂಜೆ ಕೂತಾಗ 8 ಗಂಟೆ 8:45 9 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಆಗೋಯ್ತು. ಹಬ್ಬ ವ್ರತ ಅಂತ ಮನೇಲಿ ಮಾಡೋದೇ ಒಂಥರ ಖುಷಿ ಅಲ್ವಾ. ನಮ್ಮ ಮನೆಯವರೆಲ್ಲ ಮನೇಲೇ ಇದ್ದರು. ನಮ್ಮ ಮನೆಯವರೇ ನನ್ನ ಪಾಪುನ ಕೂಡ ಪೂಜೆ ಆಗೋವರೆಗೂ ನೋಡಿಕೊಂಡ್ರು. ಆಮೇಲೆ ಮಹಾಮಂಗಳಾರತಿ ಆಯಿತು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ಆರತಿ ತಗೊಂಡ್ವಿ. ಎಲ್ಲರೂ ವೈಭವಲಕ್ಷ್ಮಿ ಹಾಗೆ ಮಹಾಲಕ್ಷ್ಮಿಗೆ ಕೈ ಮುಗಿದು ತೀರ್ಥ ಪ್ರಸಾದ ತಗೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.